ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಡಾಕ್ಟರ್ ವಿ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದ ಶೋಮ್ಯಾನ್. ಅವ್ರು ಯಾವಾಗ ಚಿತ್ರರಂಗಕ್ಕೆ ಬಂದ್ರೋ ಆವಾಗಿಂದ ಕನ್ನಡ ಸಿನಿಮಾ ಯಾವ ಭಾಷೆಯ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅಂತ ಗರ್ವದಿಂದ ಕೆಲಸ ಮಾಡುವಂತ ನಟ, ನಿರ್ದೇಶಕ ಪ್ಲಸ್ ನಿರ್ಮಾಪಕರಾದ ಡಾಕ್ಟರ್ ವಿ ರವಿಚಂದ್ರನ್ ಅವರು 1982 ಕದೀಮ ಕಲ್ಲರು ಸಿನಿಮಾದ ಮೂಲಕ ನಟನಾಗಿ ಎಂಟ್ರಿ ಕೊಟ್ಟು ಈ 44-45 ವರ್ಷಗಳಲ್ಲಿ ಅವರ ಪಯಣ ಯಾವ ತರ ಇತ್ತು, ಚಿತ್ರರಂಗಕ್ಕೆ ಅವರ ಕೊಡುಗೆ ಹೇಗಿತ್ತು, ರವಿ ಸರ್ ಲೈನಪ್ ಅಲ್ಲಿ ಎಷ್ಟು ಸಿನಿಮಾಗಳಿದೆ, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. 80s ಮತ್ತು 90s ಅಲ್ಲಿ ರವಿಚಂದ್ರನ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿತ್ತು. 80s ನಂತರ ಬಂದಿರೋ ಆಕ್ಟರ್ಗಳಲ್ಲಿ ಯಾವ ಆಕ್ಟರ್ಗೂ ಇಂತ ಒಂದು ಕ್ರೇಜ್ ಕ್ರಿಯೇಟ್ ಆಗಿಲ್ಲ. ಆ ಒಂದು ಎರಾನ ಕ್ರಿಯೇಟ್ ಮಾಡಿದವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. 88-89 ನಂತರ 2005 ವರೆಗೂ ಸುಮಾರು 17-18 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಂಡಿರೋ ನಟ, ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಸಿನಿಮಾ ಫ್ಲಾಪ್ ಆಗುತ್ತೋ ಹಿಟ್ ಆಗುತ್ತೋ 2 ವಾರಕ್ಕೆ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗ್ತಾ ಇತ್ತು. ಆ ಹೌಸ್ಫುಲ್ ಆಗೋ ಕಾರಣ ರವಿಚಂದ್ರನ್ ಅನ್ನೋ ಹೆಸರು. ಕನ್ನಡ ಚಿತ್ರರಂಗ ಶ್ರೀಮಂತಿಕೆಯ ಚಿತ್ರರಂಗ ಆಗಿರೋಕೆ ಕಾರಣವಾದ ಡಾಕ್ಟರ್ ವಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ಮೊದಲನೆಯ ಸಿನಿಮಾ ಪ್ರೇಮಲೋಕ ಅನ್ನೋ ಸಿನಿಮಾ 14th ಏಪ್ರಿಲ್ 1987 ಅಲ್ಲಿ ಪ್ರೇಮಲೋಕ ರಿಲೀಸ್ ಆಗುತ್ತೆ. ಈ ಸಿನಿಮಾದ ಆಡಿಯೋ ರೈಟ್ಸ್ ತಗೊಂಡವರು ಲಹರಿ ಕಂಪನಿ ಅವರು. ವರ್ಷಕ್ಕೆ 1000 ಕ್ಯಾಸೆಟ್ ಬಿಸ್ನೆಸ್ ಆಗ್ಬಿಟ್ರೆ ತುಂಬಾ ದೊಡ್ಡ ವಿಷಯ ಅದು. ಆ ತರ ಟೈಮ್ ಅಲ್ಲಿ ಪ್ರೇಮಲೋಕ ಸಿನಿಮಾದ ಆಡಿಯೋ ಕ್ಯಾಸೆಟ್ ಸೇಲ್ ಆಗಿದ್ದು 40 ಲಕ್ಷಕ್ಕೂ ಹೆಚ್ಚು ಕ್ಯಾಸೆಟ್ ಗಳು ಸೇಲ್ ಆಗುತ್ತೆ. ಚಿತ್ರರಂಗದಲ್ಲೇ ಆಡಿಯೋ ಕ್ಯಾಸೆಟ್ ಸೇಲ್ಸ್ ಮೂಲಕ ದೊಡ್ಡ ಇತಿಹಾಸನ ಸೃಷ್ಟಿ ಮಾಡಿದ್ದು ಪ್ರೇಮಲೋಕ ಸಿನಿಮಾ. ಪ್ರೇಮಲೋಕ ಸಿನಿಮಾ 3ನೇ ವಾರಕ್ಕೆ ಪಿಕಪ್ ಆಗಿದ್ದು ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಸಿಲ್ವರ್ ಜೂಬ್ಲಿ ಮಾಡುತ್ತೆ. ಅದು ಮಾತ್ರ ಅಲ್ಲ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 1 ವರ್ಷ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಕಲೆಕ್ಷನ್ ಅಲ್ಲೂ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ಹತ್ತತ್ರ 7.25 ಕೋಟಿ ರೂಪಾಯಿ ಕಲೆಕ್ಟ್ ಮಾಡುತ್ತೆ. ಕನ್ನಡ ಚಿತ್ರರಂಗದಲ್ಲಿ 7 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಪ್ರೇಮಲೋಕ ಸಿನಿಮಾ ಆಗುತ್ತೆ. ತಮಿಳುನಾಡಲ್ಲಿ ಪರವರಾಗಂ ರಿಲೀಸ್ ಆಗಕ್ ಮುಂಚೆನೆ ಆ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲಾ ಕಡೆನೂ ಪಾಸಿಟಿವ್ ರಿವ್ಯೂ ಬರುತ್ತೆ. ಸಿನಿಮಾ ರಿವ್ಯೂವರ್ಸ್ ಪರವರಾಗಂ ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಕೊಡ್ತಾರೆ. ಕಲ್ಕಿ ರಿವ್ಯೂವರ್ಸ್ ಆದ ಜಯ ಮನ್ಮದನ್ ಅವರು ರವಿಚಂದ್ರನ್ ಅವರ ಸ್ಟೋರಿ ಟೆಲಿಂಗ್ ಸ್ಟೈಲ್ ನ ದೊಡ್ಡ ಮಟ್ಟಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ. ಯಾವ ತರ ಬರೀತಾರೆ ಅಂದ್ರೆ, ಸಿಂಪಲ್ ಆದ ಒಂದು ಸ್ಟೋರಿನ ಆಡಿಯನ್ಸ್ ಗೆ ಕುತೂಹಲ ಮೂಡುತ್ತರ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನ ಸಿನಿಮಾ ಸ್ಕೋಪ್ ಅಲ್ಲಿ ತೋರಿಸಂತ ಒಂದು ಐಡಿಯಾ ಅಪ್ರಿಶಿಯೇಟ್ ಮಾಡುವಂತ ವಿಷಯ ಅಂತ ಬರೆದವ್ರೆ. ಎಲ್ಲಾ ಥಿಯೇಟರ್ಗಳಲ್ಲೂ ಸಕ್ಸಸ್ಫುಲ್ ಆಗಿ ನಡೀತಾ ಇರುವಂತ ಪರವರಾಗಂ ಸಿನಿಮಾ ದೊಡ್ಡ ದೊಡ್ಡ ಆಕ್ಟರ್ ಗಳು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಥಿಯೇಟರ್ಗಳಲ್ಲಿ 75 ದಿನ ಕಂಪ್ಲೀಟ್ ಮಾಡಿ ಅಬೋ ಅವರೇಜ್ ಸಿನಿಮಾ ಆಗುತ್ತೆ. ಈ ಸಿನಿಮಾನ ತೆಲುಗುನಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ ಪ್ರೇಮಲೋಕಂ ಅನ್ನೋ ಹೆಸರಲ್ಲಿ. ಅಲ್ಲೂ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡಿ ಆವರೇಜ್ ಸಿನಿಮಾ ಆಗುತ್ತೆ. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಫಸ್ಟ್ ಟೈಮ್ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ 3 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿ 3 ಲ್ಯಾಂಗ್ವೇಜ್ ಅಲ್ಲೂ ಪ್ರಾಫಿಟಬಲ್ ಸಿನಿಮಾ ಆಗಿರೋದು ಪ್ರೇಮಲೋಕ ಸಿನಿಮಾನೇ. ಇದಕ್ ಮುಂಚೆ 1981 ಅಲ್ಲಿ ರಜನಿಕಾಂತ್ ಅವರು, ಮಾಧವಿ ಅವರು, ತಮಿಳ್ ವರ್ಷನ್ ಅಲ್ಲಿ ಜೈಶಂಕರ್ ಅವರು, ಕನ್ನಡ ವರ್ಷನ್ ಅಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು, ತಮಿಳಲ್ಲಿ MN ನಂಬಿಯಾರ್ ಅವರು, ಕನ್ನಡದಲ್ಲಿ ಸುಧೀರ್ ಅವರು, ತಮಿಳಲ್ಲಿ ಮೇಜರ್ ಸುಂದರರಾಜನ್ ಅವರು, ಕನ್ನಡದಲ್ಲಿ ಉದಯ್ ಕುಮಾರ್ ಅವರು, ತಮಿಳಲ್ಲಿ ತೇಂಗಾಯ್ ಶ್ರೀನಿವಾಸನ್ ಅವರು, ಕನ್ನಡದಲ್ಲಿ ದ್ವಾರಕೇಶ್ ಅವರು. ಈ ತರ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡಿರೋ ತಮಿಳಲ್ಲಿ ಗರ್ಜನೆ, ಕನ್ನಡದಲ್ಲಿ ಗರ್ಜನೆ ಅನ್ನೋ ಸಿನಿಮಾ ತಮಿಳಲ್ಲಿ 52 ದಿನ ಕಂಪ್ಲೀಟ್ ಮಾಡಿದ್ರೆ ಕನ್ನಡ ಮತ್ತು ಮಲಯಾಳಂ ಅಲ್ಲಿ 3 ವಾರ ಕಂಪ್ಲೀಟ್ ಮಾಡುತ್ತೆ. ಗರ್ಜನೆ ಆ ವರ್ಷದಲ್ಲಿ ಫ್ಲಾಪ್ ಸಿನಿಮಾ ಆಗುತ್ತೆ. ಅದರ ನಂತರ ಯಾರು ಆತರ ಒಂದು ಪ್ರಯತ್ನ ಕೇಳಿದಿಲ್ಲ. ಆದ್ರೆ 1987 ಅಲ್ಲಿ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆತರ ಒಂದು ಸಾಹಸ ಕೇಳಿದ್ರು. 3 ಲ್ಯಾಂಗ್ವೇಜ್ ಗಳಲ್ಲೂ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿ ಎಲ್ಲಾ ಕಡೆನೂ ಪ್ರಾಫಿಟ್ ಮಾಡಿ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಒಂದು ಇತಿಹಾಸನ ಸೃಷ್ಟಿ ಮಾಡಿರುವಂತಹ ಸಿನಿಮಾ ಪ್ರೇಮಲೋಕ ಅನ್ನೋ ಸಿನಿಮಾ. ಪ್ರೇಮಲೋಕ ದೊಡ್ಡ ಸಕ್ಸಸ್ ಆದ್ಮೇಲೆ ಹಿಂದೆನೆ ಇನ್ನೊಂದು ಸಿನಿಮಾನ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಆ ಸಿನಿಮಾನೇ ರಣಧೀರ ಅನ್ನೋ ಸಿನಿಮಾ. 1983 ನಲ್ಲಿ ಜಾಕಿ ಶರಫ್ ಅವರು ಆಕ್ಟ್ ಮಾಡಿ ಸುಭಾಷ್ ಗೈ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಹೀರೋ ಅನ್ನೋ ಹಿಂದಿ ಸಿನಿಮಾ. ಆ ವರ್ಷದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು. ಅದು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲೂ ಆಲ್ಮೋಸ್ಟ್ ಆಡಿಯನ್ಸ್ ಆ ಸಿನಿಮಾ ನೋಡ್ಬಿಟ್ಟಿದ್ರು. ದೊಡ್ಡ ಗ್ರ್ಯಾಂಡಿಯರ್ ಸಿನಿಮಾ. ಆ ಕಾಲಕ್ಕೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಆ ಸಿನಿಮಾಗೆ. ಆ ಸಿನಿಮಾನ ಕನ್ನಡದಲ್ಲಿ ಮಾಡಬೇಕಾದ್ರೆ ಅಷ್ಟೇ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. 2 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಆ 2 ಕೋಟಿ ರೂಪಾಯಿ ನಮ್ ಕನ್ನಡ ಮಾರ್ಕೆಟ್ ನ ಇಟ್ಕೊಂಡು ರಿಕವರಿ ಮಾಡಕ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಪ್ರೇಮಲೋಕ ಹೇಗೋ ಆಗೋಯ್ತು. ಆದ್ರೆ ಹೀರೋ ಅನ್ನೋ ಸಿನಿಮಾ ಈಗ 3 ವರ್ಷದಿಂದ ರಿಲೀಸ್ ಆಗಿರುವಂತ ಸಿನಿಮಾ. ಆಲ್ಮೋಸ್ಟ್ ಆಡಿಯನ್ಸ್ ಅದನ್ನ ನೋಡಿದ್ದಾರೆ. ಆ ಸಿನಿಮಾಗೆ ನಾವು ಖರ್ಚು ಮಾಡಿ ಹಾಕಿರೋ ದುಡ್ಡು ನಮಗ್ ಬಂದಿಲ್ಲ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಅಂತ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಬಂದಿರೋ 2-3 ಪ್ರೊಡ್ಯೂಸರ್ ಗಳು ಬ್ಯಾಕ್ ಹೊಡೆದು ಬಿಡ್ತಾರೆ. ನಂತರ ಈ ಸಿನಿಮಾನ ರವಿಚಂದ್ರನ್ ಅವರೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್
ಮಾಡ್ತಾರೆ. 1st January 1988 ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಎನ್ ವೀರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ರಣಧೀರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಶೋ ನಡೆಯುತ್ತೆ. ಅದು ಮಾತ್ರ ಅಲ್ಲ, ಇದಕ್ ಮುಂಚೆ ರವಿಚಂದ್ರನ್ ಅವ್ರ ಸಿನಿಮಾಗಳಿಗೆ ಸಿಕ್ಕಿರೋ ಓಪನಿಂಗ್ ಇತ್ತ ಅತಿ ದೊಡ್ಡ ಓಪನಿಂಗ್ ರಣಧೀರ ಸಿನಿಮಾಗೆ ಸಿಗುತ್ತೆ. ಸಿನಿಮಾ ನೋಡೋ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ. ಸಿನಿಮಾಟೋಗ್ರಾಫರ್ ಮಧುಸೂದನ್ ಅವರ ಕ್ಯಾಮೆರಾ ವರ್ಕ್, ಹಂಸಲೇಖ ಅವರ ರೀ ರೆಕಾರ್ಡಿಂಗ್ ಮಾತ್ರ ಅಲ್ಲ, ಅವ್ರು ಬರ್ದಿರೋ ಡೈಲಾಗ್ಸ್ ಕೂಡ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಯೂತ್ಫುಲ್ ಆಗಿರುತ್ತೆ. ಫೈನಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಡೈರೆಕ್ಷನ್, ಅವ್ರು ಕಂಪೋಸ್ ಮಾಡಿರುವಂತಹ ಸೀನ್ಸ್, ಶಾರ್ಟ್ ಡಿವಿಷನ್ಸ್, ಸೀನ್ ಆರ್ಡರ್ಸ್ ಇದೆಲ್ಲಾನು ತುಂಬಾ ಫ್ರೆಶ್ ಆಗಿ ಯಂಗಸ್ಟರ್ಸ್ ನ ಅಟ್ರಾಕ್ಟ್ ಮಾಡುವಂತ ವಿಷಯಗಳಾಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿರೋ ಕಲ್ಪನಾ ಥಿಯೇಟರ್ ಅಲ್ಲಿ 108 ದಿನ ಎಲ್ಲಾ ಶೋಸ್ ಹೌಸ್ಫುಲ್ ಶೋಸ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ದಾವಣಗೆರೆ ಥಿಯೇಟರ್ ಗಳಲ್ಲಿ 740 ದಿನ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ರವಿಚಂದ್ರನ್ ಅವರದು 2 ವರ್ಷ ಕಂಪ್ಲೀಟ್ ಮಾಡಿರೋ ಸಿನಿಮಾ ರಣಧೀರ ಸಿನಿಮಾ ಆಗುತ್ತೆ. 1.25 ರಿಂದ 2.25 ಕೋಟಿನಲ್ಲಿ ನಿರ್ಮಿಸಿರುವಂತಹ ಸಿನಿಮಾ 4.25 ರಿಂದ 5.25 ಕೋಟಿವರೆಗೂ ಸಂಪಾದನೆ ಮಾಡುತ್ತೆ. ಈ ಸಿನಿಮಾದ ಬಿಸ್ನೆಸ್ ನಂತರನೇ ಕನ್ನಡ ಸಿನಿಮಾದ ಕಲೆಕ್ಷನ್ ಕೆಪಾಸಿಟಿ ಏನಂತ ಗೊತ್ತಾಗಿದ್ದು. ಪ್ರೇಮಲೋಕ ಒಂಥರ ಬಿಸ್ನೆಸ್ ಮಾಡಿದ್ರೆ ರಣಧೀರ ಅನ್ನೋ ಸಿನಿಮಾ ಪ್ರೇಮಲೋಕ ಸಿನಿಮಾದ ಬಿಸ್ನೆಸ್ ನ ಮೀರಿ ಇನ್ನೊಂದು ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡಿ ಆಡಿಯನ್ಸ್ ಗೆ ಇಷ್ಟ ಆಗುವಂತ ಮಾಡರ್ನ್ ಸಿನಿಮಾ ಮಾಡಿದ್ರೆ ಯಾವ ಪರಭಾಷಾ ಚಿತ್ರದ ಕಲೆಕ್ಷನ್ ಗೂ ಕಮ್ಮಿ ಇಲ್ಲ ಅಂತ ತೋರ್ಸ್ಕೊಟ್ಟಿದ್ದು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ರಣಧೀರ ಸಿನಿಮಾ. ಈ 87, 88 ಈ ಪೀರಿಯಡ್ ಏನಿದೆಯೋ ಈ ಪೀರಿಯಡ್ ಅಲ್ಲೇ ಡಾಕ್ಟರ್ ವಿ ರವಿಚಂದ್ರನ್ ಅವರು ಹೊಸತರ ಸಿನಿಮಾಗೆ ಕೈ ಹಾಕಿ ಅದನ್ನ ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಆಕ್ಟ್ ಮಾಡಿ ಎಲ್ಲಾ ತರವಾದ ಆಡಿಯನ್ಸ್ ಥಿಯೇಟರ್ ಕರೆಸಿ ಕನ್ನಡ ಸಿನಿಮಾಗಳಿಗೆ ಬಿಸ್ನೆಸ್ ಈ ತರ ಇದೆ ಅಂತ ತೋರ್ಸ್ಕೊಟ್ಟು ನಂತರ ಬೇರೆ ಪ್ರೊಡ್ಯೂಸರ್ಸ್, ಬೇರೆ ಡೈರೆಕ್ಟರ್ಸ್ ಅದನ್ನ ಫಾಲೋ ಮಾಡಕ್ಕೆ ಕಾರಣವಾಗಿದ್ದವರು ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು. ರಣಧೀರ ಸಿನಿಮಾ ನಂತರ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಡಾಕ್ಟರ್ ವಿ ರವಿಚಂದ್ರನ್ ಅವರ ರೇಂಜ್ ಎಷ್ಟು ದೊಡ್ಡದಾಗಿ ಹೋಯ್ತು ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಆಕ್ಟರ್ಗಳು ಡಾಕ್ಟರ್ ವಿ ರವಿಚಂದ್ರನ್ ಅವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಆ ತರ ಇಷ್ಟಪಟ್ಟವರಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ರು. ರಾಜಣ್ಣ ಮತ್ತು ರವಿಚಂದ್ರನ್ ಅವರು ಇಬ್ರು ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಮಾಡಬೇಕಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರವಿಚಂದ್ರನ್ ಅವರು ಅಂದ್ರೆ ತುಂಬಾ ಇಷ್ಟ. ಇಷ್ಟು ವರ್ಷ ತಾನಿರುವಂತ ಒಂದು ಇಂಡಸ್ಟ್ರಿನ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು 5-6 ವರ್ಷಕ್ಕಲ್ಲ ಆ ಒಂದು ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ ತಗೊಂಡು ಹೋದ್ರು ಅಂತ ಎಲ್ಲರ ಹತ್ರನು ಓಪನ್ ಆಗಿ ಹೇಳ್ಕೊಳ್ಳೋರು ಅಂತ. ರವಿಚಂದ್ರನ್ ಅವರ ಡೈರೆಕ್ಷನ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಬೇಕು ಅಂತಾನು ಇಷ್ಟಪಟ್ರು. ರವಿಚಂದ್ರನ್ ಅವರು ಅದಕ್ಕೊಂದು ಕಥೆನೂ ಮಾಡಿದ್ರು. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾ ಟೇಕ್ ಆಫ್ ಆಗಿಲ್ಲ. ಇದನ್ನ ರವಿಚಂದ್ರನ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ. ಇಡೀ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಒಬ್ಬ ರಾಜ್ಕುಮಾರ್ ಅವರು ಇವರು ಶೂಟಿಂಗ್ನ ನೋಡೋಕ್ಕೆ ಈ ಮಕ್ಕಳು ಬರ್ತಾರಲ್ಲ ಆ ಥರ ಬಂದು ಒಂದು ಚೇರ್ ಮೇಲೆ ಕೂತ್ಕೊಂಡು ಏನ್ರಿ ರವಿಚಂದ್ರನ್ ಅವರು ಹಿಂಗೆ ತೆಗಿತಾರೆ ಸಿನಿಮಾ, ನಾವು ಯಾವಾಗ ತೆಗಿಯೋದು ಹಿಂಗೆ ಸಿನಿಮಾ ಅಂತ ಕೇಳ್ತಾರೆ ರಾಜ್ಕುಮಾರ್. ಸುಮಾರು ಜನ ಹೇಳೋದು ಫಸ್ಟ್ ಪ್ಯಾನ್ ಇಂಡಿಯನ್ ಮೂವಿ 2001 ಅಲ್ಲಿ ರಿಲೀಸ್ ಆಗಿರೋ ಲಗಾನ್ ಅಂತಾರೆ. ಸೌತ್ ಇಂಡಿಯನ್ ಫಸ್ಟ್ ಪ್ಯಾನ್ ಇಂಡಿಯನ್ ಮೂವಿ ರಜನಿಕಾಂತ್ ಅವ್ರು ಆಕ್ಟ್ ಮಾಡಿರೋ ಎಂದಿರನ್ ಅಂತಾರೆ. ಆದ್ರೆ ಇದಕ್ಕೆಲ್ಲ ಮುಂಚೆನೆ 4 ಭಾಷೆಗಳಲ್ಲಿ 3 ಹೀರೋಗಳನ್ನ ಇಟ್ಕೊಂಡು 3.25 ಕೋಟಿ ಬಜೆಟ್ ಅಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನೇ 1991 ನಲ್ಲಿ ರಿಲೀಸ್ ಆಗಿರೋ ಶಾಂತಿ ಕ್ರಾಂತಿ ಅನ್ನೋ ಸಿನಿಮಾ. ಈ ತರ ಒಂದು ಎಕ್ಸ್ಪೆರಿಮೆಂಟ್ ಇಂಡಿಯನ್ ಚಿತ್ರರಂಗದಲ್ಲೇ ಮೊದಲನೇ ಬಾರಿ ನಮ್ ಕನ್ನಡದಲ್ಲಿ ಡಾಕ್ಟರ್ ರವಿಚಂದ್ರನ್ ಅವ್ರು ಮಾಡಿದ್ರು. ಆ ಒಂದು ಪ್ರಯತ್ನಕ್ಕೆ ಅವ್ರಿಗೆ ತಕ್ಕ ಪ್ರತಿಫಲ ಸಿಕ್ಕಿದ್ರೆ ಖಂಡಿತ ಇನ್ನು ಯಾವ್ಯಾವ ತರ ಎಕ್ಸ್ಪೆರಿಮೆಂಟ್ ಗೆ ಕೈ ಹಾಕ್ತಾ ಇದ್ರು ಗೊತ್ತಿಲ್ಲ. இந்த வாழ்க்கை நாடகத்தை எழுதியவன் உயரத்தில் இருக்கின்றான். ಚಿರಂಜೀವಿ ಅವ್ರನ್ನ ಕನ್ನಡ ಸಿನಿಮಾದಲ್ಲಿ ಗೆಸ್ಟ್ ರೋಲ್ ಅಲ್ಲಿ ತೋರಿಸಬೇಕಂತ ಯೋಚನೆ ಮಾಡಿದಾರಲ್ಲ, ಆ ಒಂದು ಧೈರ್ಯ ಖಂಡಿತ ಯಾರಿಗೂ ಬರಲ್ಲ. 1991 ನಲ್ಲಿ ರಜನಿಕಾಂತ್ ಅವ್ರನ್ನ, ನಾಗಾರ್ಜುನ ಅವ್ರನ್ನ ಇಟ್ಕೊಂಡು ಶಾಂತಿ ಕ್ರಾಂತಿ ಸಿನಿಮಾ ಮಾಡಿ ಆಲ್ರೆಡಿ ದುಡ್ಡು ಕಳ್ಕೊಂಡಿದ್ದಾರೆ. ಮತ್ತೆ ಚಿರಂಜೀವಿ ಅವ್ರನ್ನ ಹೈಯರ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಧೈರ್ಯನ ಮೆಚ್ಚಬೇಕಾಗಿದೆ. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮೆಗಾ ಸ್ಟಾರ್ ಚಿರಂಜೀವಿ ಅವ್ರನ್ನ ಹೋಗಿ ಮೀಟ್ ಮಾಡ್ತಾರೆ. ರವಿಚಂದ್ರನ್ ಸಿನಿಮಾನಲ್ಲಿ ಗೆಸ್ಟ್ ರೋಲ್ ಅಂದ ತಕ್ಷಣ ಚಿರಂಜೀವಿ ಅವರು ಒಪ್ಕೊಂತಾರೆ. ಕಾರಣ ರವಿಚಂದ್ರನ್ ಅವರು ಪ್ಲಸ್ ಈಶ್ವರಿ ಪ್ರೊಡಕ್ಷನ್ ಅಂದ್ರೆ ಎಲ್ರಿಗೂ ಗೊತ್ತು. ಅಂದ್ರೆ ಆ ಬ್ಯಾನರ್ ಇಂದ ಬರೋ ಸಿನಿಮಾದ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಪ್ಲಸ್ ರವಿ ಸರ್ ಮೇಲೆ ಇಟ್ಟಿರೋ ನಂಬಿಕೆ ಸಿನಿಮಾ ಮಾಡಕ್ ಒಪ್ಕೊಂತಾರೆ. ರವಿಚಂದ್ರನ್ ಅವರಿಗೆ ಕಮಲ್ ಹಾಸನ್ ಅವರು, ರಜನಿಕಾಂತ್ ಅವರು ಕ್ಲೋಸ್ ಆಗಿದ್ದಾರೆ. ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಹಾಕಿದ್ರು ಸಿನಿಮಾ ಸಕ್ಸಸ್ ಆಗ್ತಾ ಇತ್ತೋ ಏನೋ, ಬಟ್ ಆದ್ರೆ ಅದು ದಾಖಲೆ ಬರೆಯುವಂತ ಸಿನಿಮಾಗಳು ಆಗ್ತಾ ಇರ್ಲಿಲ್ಲ. ಕಾರಣ ರಜನಿಕಾಂತ್ ಅವರು ಕನ್ನಡದಲ್ಲಿ ಆಲ್ರೆಡಿ ಒಂದು 20 ಸಿನಿಮಾ ಮೇಲೆ ಮಾಡಿದ್ದಾರೆ. ಕಮಲ್ ಹಾಸನ್ ಅವರು 4 ರಿಂದ 5 ಸಿನಿಮಾವರೆಗೂ ಮಾಡಿದ್ದಾರೆ. ಇವರಲ್ಲಿ ಯಾರನ್ನಾದ್ರೂ ಹಾಕಿದ್ರೆ ಆ ಟೈಮ್ಗೆ ಆ ಸಿನಿಮಾಗೆ ಒಂದು ಹೈಪ್ ಸಿಗ್ತಾ ಇತ್ತು. ಆದ್ರೆ ದಾಖಲೆ ಬರೆಯುವಂತ ಸಿನಿಮಾ ಆಗ್ತಾ ಇರ್ಲಿಲ್ಲ. ಚಿರಂಜೀವಿ ಅವ್ರನ್ನ ಹಾಕಿರೋದ್ರಿಂದ ಚಿರಂಜೀವಿ ಅವ್ರು ಆಕ್ಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಅನ್ನುವಾಗ ಸಿಪಾಯಿ ಹೆಸರು ಬರುತ್ತೆ. ಚಿಟ್ಟೆಗಳೇ ಚಿಟ್ಟೆಗಳೇ ಪ್ರೇಮಿಗಳೇ ಹೀಗೆ ಎಂದು ಹೀಗೆ
ಯಾವಾಗ್ಲೂ ಯಾರು ಇಮ್ಯಾಜಿನ್ ಮಾಡಕ್ಕಾಗದೇ ಇರೋ ವಿಷಯಗಳೆಲ್ಲ ರವಿಚಂದ್ರನ್ ಅವರು ಮಾಡ್ತಾ ಇರ್ತಾರೆ. 1996 ಅಲ್ಲಿ ನಾಗಾರ್ಜುನ ಅವರು ಮತ್ತು ತಬು ಅವರು ಆಕ್ಟ್ ಮಾಡಿ, ಕೃಷ್ಣವಂಶಿ ಅವರು ಡೈರೆಕ್ಟ್ ಮಾಡಿ, ನಾಗಾರ್ಜುನ ಅವರೇ ಪ್ರೊಡ್ಯೂಸ್ ಮಾಡಿರೋ ನಿನ್ನೆ ಪೆಳದಾಟ ಅನ್ನೋ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಮೇನೆ ಪ್ಯಾರ್ ಕಿಯಾ, ಹಮ್ ಆಪ್ಕೆ ಐಕಾನ್, ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಈ ತರ ಒಂದು ದೊಡ್ಡ ಫ್ಯಾಮಿಲಿ ನಲ್ಲಿ ನಡೆಯುವಂತ ಸಣ್ಣ ಸಣ್ಣ ಇನ್ಸಿಡೆಂಟ್ ಪ್ಲಸ್ ಅದರಲ್ಲಿ ಬರೋ ಹೀರೋ ಹೀರೋಯಿನ್ ಲವ್ ಸ್ಟೋರಿ, ಈ ತರ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗಾರ್ಜುನ ಅವರು ಆ ತರ ಒಂದು ಸಿನಿಮಾನ ಮಾಡಿ ಸಕ್ಸಸ್ ಆಗಿರ್ತಾರೆ. ಆ ಸಿನಿಮಾನ ಕನ್ನಡದಲ್ಲೂ ಮಾಡಬೇಕು ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ರವಿಚಂದ್ರನ್ ಅವರು ಡಿಸೈನ್ ಮಾಡ್ತಾರೆ. ಯಾರೇ ನೀನು ಚೆಲುವೆ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರೀತ್ಸೋತಪ್ಪ ಸಿನಿಮಾದ ಶೂಟಿಂಗ್ ಪ್ರಾಸೆಸ್ ಶುರು ಆಗುತ್ತೆ. ಈ ಸಿನಿಮಾನ ಡಿಫರೆಂಟ್ ಸ್ಟೈಲ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿಗಳು ಮಾಡ್ಕೊಂತಾರೆ. ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವ್ರ ಹತ್ರ ಇದುವರೆಗೂ ನಾವು ಮಾಡಿರೋ ಮ್ಯೂಸಿಕ್ ಪ್ರೇಕ್ಷಕರ ಮಧ್ಯೆ ಒಳ್ಳೆ ರಿಸೆಪ್ಷನ್ ಸಿಕ್ಕಿದೆ. ಸುಮಾರು 10 ವರ್ಷದಿಂದ ನಮ್ಮಿಬ್ಬರ ಕಾಂಬಿನೇಷನ್ ಸಕ್ಸಸ್ಫುಲ್ ಕಾಂಬಿನೇಷನ್ ಅಂತ ಮಾತು ಬಂದಿದೆ. ಆದ್ರೆ ಈಗ ಟ್ರೆಂಡ್ ಬದಲಾಗಿದೆ. ಆಡಿಯನ್ಸ್ ಬೇರೆ ಬೇರೆ ಭಾಷೆಯ ಹಾಡುಗಳಿಗೆ ಗಮನ ಕೊಡ್ತಾ ಇದ್ದಾರೆ. ನಾವು ಅದೇ ತರ ಹೊಸ ತರವಾದ ಮ್ಯೂಸಿಕ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಆಗ AR ರೆಹಮಾನ್ ಅವರು ಜೆಂಟಲ್ಮ್ಯಾನ್, ಕಾದಲನ್, ಇಂಡಿಯನ್, ರಂಗೀಲಾ ಅಂತ ಒಂದು ಟ್ರೆಂಡ್ ನ ಕ್ರಿಯೇಟ್ ಮಾಡಿದ್ರು. ಆ ತರ ಒಂದು ಟ್ರೆಂಡ್ ನ ಕನ್ನಡದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ರವಿಚಂದ್ರನ್ ಅವರು ಹಂಸಲೇಖ ಅವ್ರ ಹತ್ರ ಹೇಳ್ತಾರೆ. ಆ ಟೈಮ್ ಅಲ್ಲಿ ಅವ್ರ ಒಳಗೆ ಬರುವಂತ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಲ್ಲ ನಾವು ಒಂದು ವಿಡಿಯೋ ಮಾಡಿದೀವಿ. ಮತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ರವಿಚಂದ್ರನ್ ಅವ್ರು ಕೇಳಿರೋ ತರ ಹಂಸಲೇಖ ಅವರು ಹಾಡುಗಳನ್ನ ಕೊಟ್ಟಿರ್ತಾರೆ. ಈ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇಂದ ಹಂಸಲೇಖ ಅವರು ಮತ್ತು ರವಿಚಂದ್ರನ್ ಅವರು ಕೆಲಸ ಮಾಡೋ ಕೊನೆ ಸಿನಿಮಾ ಆಗುತ್ತೆ. ಆ ಹಾಡುಗಳಿಗೆ ತಕ್ಕಂತೆ ದೃಶ್ಯಗಳನ್ನ ಡಿಸೈನ್ ಮಾಡ್ತಾರೆ. ಅಂದ್ರೆ ಎಲ್ಲಿ ಶೂಟ್ ಮಾಡಬೇಕು, ಯಾವ್ದ್ರಲ್ಲಿ ಶೂಟ್ ಮಾಡಬೇಕು, ಫ್ಲೋರ್ ಅಲ್ಲ, ಸಿ ಅಲ್ಲ, ಸ್ಕೈ ಅಲ್ಲ ಅಂತ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡ್ತಾರೆ. ನೀವೆಲ್ಲ ಆ ಸಿನಿಮಾನ ನೋಡಿರಬಹುದು. ಆ ರಾಜ ಹಾಡಲ್ಲಿ ಆ ಹಾಡಕ್ ತಕ್ಕಂತೆ ರವಿಚಂದ್ರನ್ ಅವರು ಪಿಕ್ಚರೇಷನ್ ಮಾಡಿದಾರಲ್ಲ, ಎಕ್ಸ್ಟ್ರಾರ್ಡನರಿ ವರ್ಕ್ ಅನ್ಬೋದು. ಅದೇ ತರ ಬಂಗಾರದಿಂದ ಅನ್ನೋ ಹಾಡಿಗೆ ಶಿಪ್ ಅಲ್ಲಿ ಅವರು ಶೂಟ್ ಮಾಡಿರೋದು. ಆ ಟೈಮ್ ಅಲ್ಲಿ ಶಿಲ್ಪಾ ಶೆಟ್ಟಿ ಅವರು ಯೆಲ್ಲೋ ಕಲರ್ ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ. ಇನ್ನೊಂದು ಕಡೆ ಫುಲ್ ಗ್ರೀನರೀಸ್ ಅಲ್ಲಿ ಶೂಟ್ ಮಾಡಿರ್ತಾರೆ. ಅದರಲ್ಲಿ ಶಿಲ್ಪಾ ಶೆಟ್ಟಿ ಅವರು ರೆಡ್ ಕಲರ್ ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ. ಆ ಸಾಂಗ್ ಅಲ್ಲಿ ರವಿಚಂದ್ರನ್ ಅವರು 4 ವೀಲರ್ ಬೈಕ್ ಅಲ್ಲಿ ಬರ್ತಾರೆ. ಇದನ್ನೆಲ್ಲ ನಾವು ಸ್ಕ್ರೀನ್ ಮೇಲೆ ನೋಡುವಾಗ ಎಂತ ಒಂದು ಕಲರ್ಫುಲ್ ಸಿನಿಮಾ ಅನ್ಸುತ್ತೆ. ಅದು ಮಾತ್ರ ಅಲ್ಲ, ಆ ರಾಜ ಹಾಡಲ್ಲಿ ಆ ಮ್ಯೂಸಿಕ್ ಎಂಡ್ ಆಗೋ ಟೈಮ್ ಅಲ್ಲಿ ರವಿಚಂದ್ರನ್ ಅವರು ಹಿಂಗ್ ಸಿಗರೇಟ್ ಇಟ್ಕೊಂಡ್ ಮೇಲೆ ಹಿಂಗ್ ನೋಡ್ತಾರೆ. ಸೂಪರ್ಬ್ ಶಾಟ್ ಅನ್ಬೋದು. ಈ ತರ ಆ ಸಿನಿಮಾನಲ್ಲಿ ಬರೋ ಒಂದೊಂದು ಶಾಟ್ ಎಕ್ಸ್ಟ್ರಾರ್ಡನರಿ ಫ್ರೇಮ್ ಅನ್ಬೋದು. ನಾವು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಬಂದ್ಬಿಡ್ತೀವಿ. ಆದ್ರೆ ಒಂದೊಂದು ಶಾಟ್ಗೂ ಅವ್ರ ಬ್ಯಾಕ್ ಗ್ರೌಂಡ್ ಕೆಲಸ ಏನ್ ಮಾಡಿರ್ತಾರೋ ಅದಕ್ಕೆ ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಅದು ಕಡಿಮೆನೆ. ಎಲ್ಲಾ ಫಿಲ್ಮ್ ಗಳಿಗೂ ಕೊರಿಯೋಗ್ರಾಫರ್ಸ್ ಅಂತ ಇರ್ತಾರೆ. ಆದ್ರೆ ರವಿಚಂದ್ರನ್ ಅವ್ರ ಸಿನಿಮಾಗೆ ಮಾತ್ರ ಅವರೇ ಕೊರಿಯೋಗ್ರಾಫ್ ಮಾಡ್ತಾರೆ, ಅವರೇ ಶಾರ್ಟ್ ನ ಕಂಪೋಸ್ ಮಾಡ್ತಾರೆ. ಒಂದು ಹಾಡಿಗೆ ದೃಶ್ಯ ಈ ತರ ಬರಬೇಕು ಅಂತ ಅವ್ರ ಇಮ್ಯಾಜಿನೇಷನ್ ಏನಿರುತ್ತೋ ಅದನ್ನ ಸ್ಕ್ರೀನ್ ಮೇಲೆ ತರಿಸ್ತಾರೆ. ಅದಕ್ಕೆ ಎಷ್ಟು ಖರ್ಚು ಬೇಕಾದ್ರೂ ಮಾಡ್ತಾರೆ. ನಾವುಗಳೆಲ್ಲ ತುಂಬಾ ಅಡ್ಮೈರ್ ಆಗಿರೋದು ಈ ತರ ವಿಷಯಗಳಿಂದಾನೆ. ಆ ತರ ಒಂದು ಕ್ರಿಯೇಟಿವಿಟಿ ರವಿಚಂದ್ರನ್ ಅವ್ರ ಹತ್ರ ಇವತ್ತಿಗೂ ಇದೆ. ಅವ್ರು ಕೊನೆಯದಾಗಿ ಡೈರೆಕ್ಟ್ ಮಾಡಿರೋ ರವಿ ಬೊಪ್ಪನ ಅನ್ನೋ ಸಿನಿಮಾನಲ್ಲಿ ಕೂಡ ಹಾಡುಗಳು ಸುಮಾರಾಗಿ, ಕಥೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದರು, ಗ್ರ್ಯಾಂಡಿಯರ್ ಸೆಟ್, ಕಾಸ್ಟ್ಲಿಯಸ್ಟ್ ಕಾಸ್ಟ್ಯೂಮ್ಸ್, ಎಕ್ಸ್ಟ್ರಾರ್ಡನರಿ ಶಾರ್ಟ್ ಡಿವಿಷನ್ಸ್, ವಲ್ಗಾರಿಟಿ ಇಲ್ಲದೆ ಹೀರೋಯಿನ್ ನ ಎಷ್ಟು ಅಂದವಾಗಿ ತೋರಿಸಬೇಕೋ ಅಷ್ಟು ಅಂದವಾಗಿ ತೋರಿಸುವಂತ ಟೆಕ್ನಿಷಿಯನ್ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಕನ್ನಡ ಚಿತ್ರರಂಗಕ್ಕೆ ನನ್ನಿಂದ ಏನಾದರೂ ಹೊಸತನ ಕೊಡಬೇಕು ಅಂತ ಅವ್ರು ಯಾವಾಗ ಚಿತ್ರರಂಗಕ್ಕೆ ಬಂದ್ರೋ ಅವತ್ತಿಂದ ಇವತ್ತುವರೆಗೂ ಆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.